ಇನ್ನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ನಡುವೆ ಗೋಡಂಬಿ ಗುದ್ದಾಟ ನಡೀತಾ ಇದೆ. ಇನ್ನೊಂದು ಕಡೆ ತಮಿಳುನಾಡು ಸರ್ಕಾರ ಕೂಡ ಸರ್ವಪಕ್ಷಗಳ ಸಭೆ ನಡೆಸಿ ಕಾನೂನು ಹೋರಾಟ ನಡೆಸುವ ಬಗ್ಗೆ ಮಾತುಕತೆಯನ್ನ ನಡೆಸಿದೆ. ಹಾಗಾದ್ರೆ ಕಾವೇರಿ ವಿಚಾರಕ್ಕೂ ಗೋಡಂಬಿಗೂ ಏನ್ ಸಂಬಂಧ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕಾಟಾಚಾರ ಸಭೆ ಕರೆದಿದ್ದು ನಾನು ಇವರು ಕೂಡ ಗೋಡಂಬಿ ತಿನ್ನಕ್ಕೆ ಹೋಗಬೇಕಾಗಿತ್ತ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ವಿ. ನಾವು ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ತಮಿಳುನಾಡು ಸರ್ಕಾರ ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಆ ಸಭೆಯಲ್ಲಿ ನಮ್ಮ ಪಕ್ಷದ ನಿಲುವನ್ನ ಸ್ಪಷ್ಟವಾಗಿ ನಾವು ಮಂಡನೆ ಮಾಡಿದ್ದೇವೆ. ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸಿಕೊಂಡಿರಲಿಲ್ಲ. ಎತ್ತಣ ಕಾವೇರಿ, ಎತ್ತಣ ಗೋಡಂಬಿ. ತಮಿಳುನಾಡಿಗೆ ಕಾವೇರಿ ನೀರು ಬಿಡೋ ವಿಚಾರದಲ್ಲೂ ಸರ್ಕಾರ ವಿಪಕ್ಷ ನಡುವೆ ತಿಕ್ಕಾಟವೇ ನಡೀತಿದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಸರ್ವಪಕ್ಷ ಸಭೆ ಕರೆದಿತ್ತು. ಈ ಸಭೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಜರಾಗಿರಲಿಲ್ಲ. ಈ ಬಗ್ಗೆ ನಿನ್ನೆ ಪ್ರತಿಕ್ರಿಯೆ ನೀಡಿದ ಕುಮಾರಸ್ವಾಮಿ ದ್ರಾಕ್ಷಿ ಗೋಡಂಬಿ ತಿನ್ನೋಕೆ ಸರ್ವಪಕ್ಷಗಳ ಸಭೆ ಹೋಗ್ಬೇಕಿತ್ತ ಅಂತ ಕಿಡಿಕಾರಿದ್ರು. ಇದಕ್ಕೆ ಇಂದು ಕೌಂಟರ್ ಕೊಟ್ಟಿರೋ ಡಿಸಿಎಂ ಡಿಕೆ ಗೋಡಂಬಿ ತಿನ್ನೋಕೆ ಕರೆದಿದ್ವಾ ಅಂತ ಕುಟುಕಿದ್ದಾರೆ. ಇವ್ರು ನೀರು ಬಿಟ್ಟು ಎಲ್ಲ ನಂತರ ಒಂದು ಕಾಟಾಚಾರ ಸಭೆ ಕರೆದಿದ್ದು ನಾನು ಇವರು ಕೂಡ ಗೋಡಂಬಿ ತಿನ್ನಕ್ಕೆ ಹೋಗಬೇಕಾಗಿತ್ತ. ಅವರು ಗೋಡಂಬಿ ದ್ರಾಕ್ಷಿಗೆ ಕರೀತಾ ಇದ್ವಿ. ನಾವು ಮತ್ತೆ ಯಾಕೆ ಕಳಿಸಿದ್ರು ಅವ್ರ ಪಾರ್ಟಿಯವ್ರನ್ನೆಲ್ಲ? ಅವ್ರಿಗೆ ರಾಜ್ಯದ ಹಿತದ ಬಗ್ಗೆ ರಾಜಕಾರಣ ಬಿಟ್ರೆ ರಾಜ್ಯದ ಹಿತದ ಬಗ್ಗೆ ಕಾವೇರಿ ಬಗ್ಗೆ ಯಾವತ್ತೂ ಅವರು ತಲೆ ಕೆಡಿಸಿಕೊಂಡಿರಲಿಲ್ಲ. ಇನ್ನು ಕಾವೇರಿ ನೀರಿನ ಒಳಹರಿವು ಕುರಿತಾಗಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಇಂದ ಸದನಕ್ಕೆ ಮಾಹಿತಿ ನೀಡಿದ್ರು. ಈ ವೇಳೆ ಕೆಲವರು ಕಡಲೆಕಾಯಿ ಗೋಡಂಬಿ ತಿನ್ನಲು ಹೋಗ್ಬೇಕಾ ಅಂತಿದ್ದಾರೆ ಅಂತ ಪರೋಕ್ಷವಾಗಿ ಎಚ್ಡಿಕೆಗೆ ಕುಟುಕಿದ್ರು. ಅಧ್ಯಕ್ಷ ಎಲ್ಲ ಮೀಟಿಂಗ್ ಮಾಡಿ ಸ್ವಲ್ಪ ಎಲ್ಲ ಆಯ್ತು. ಬೇರೆ ಬೇರೆಲ್ಲ ಏನೋ ಸ್ಟೇಟ್ಮೆಂಟ್ ಕೊಟ್ರು. ಕಡಲೆಕಾಯಿ ತಿನ್ನಕ್ಕೆ ಗೋಡಂಬಿ ತಿನ್ನಕ್ಕೆ ಹೋಗ್ಬೇಕಾ ಮೀಟಿಂಗ್. ಈಗೆಲ್ಲ ಮೀಟಿಂಗ್ ಎಲ್ಲ ಆಗಿದೆ. ಕಾವೇರಿ ವಿಚಾರಕ್ಕೆ ವಿಧಾನಸೌಧದಲ್ಲಿ ಮಾಹಿತಿ ನೀಡಿದ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕಾವೇರಿ ನೀರಿನ ವಿಚಾರವಾಗಿ ನಾವು ಮೇಲ್ಮನವಿ ಸಲ್ಲಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ತಮಿಳುನಾಡು ಸರ್ಕಾರ ಏನ್ ಮಾಡುತ್ತೆಂಬುದು ಮುಖ್ಯವಲ್ಲ, ಇಲ್ಲೂ ಸರ್ವಪಕ್ಷ ಸಭೆ ಕರೆದಿದ್ರು, ನಮ್ಮ ನಿಲುವು ತಿಳಿಸಿದ್ದೇವೆ ಎಂದರು. ಕಾವೇರಿ ನೀರು ವಿಚಾರ ಸಂಬಂಧಪಟ್ಟಂತೆ ತಮಿಳುನಾಡವರು ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ. ನಮ್ದೇನು ಅಭ್ಯಂತರ ಏನಿಲ್ಲ. ನಾವೇನ್ ಕರೆದಿದ್ದೀವಿ ಅವ್ರದ್ದು ಕರೆದಿದ್ದಾರೆ. ತಮಿಳುನಾಡು ಸರ್ಕಾರ ಏನ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಮ್ಮ ರಾಜ್ಯದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರೆದಂತ ಒಂದು ಸಭೆ, ಆ ಸಭೆಯಲ್ಲಿ ನಮ್ಮ ಪಕ್ಷದ ನಿಲುವನ್ನ ಸ್ಪಷ್ಟವಾಗಿ ನಾವು ಮಂಡನೆ ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ರಾಜ್ಯದ ವಿಶೇಷವಾಗಿ ಮೈಸೂರು ಭಾಗದ ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ರಾಜ್ಯ ಸರ್ಕಾರ ನಡ್ಕೋಬಾರದು. ಅತ ತಮಿಳುನಾಡಿನಲ್ಲೂ ಮುಖ್ಯಮಂತ್ರಿ ಸ್ಟಾಲಿನ್ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಸಿದೆ. ಕರ್ನಾಟಕದ ನಿರ್ಧಾರವನ್ನ ಖಂಡಿಸಿರೋ ತಮಿಳುನಾಡು ನಾಯಕರು ಸುಪ್ರೀಂ ಕೋರ್ಟ್ ಮೊರೆ ಹೋಗೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದ್ ವೇಳೆ ಉತ್ತಮ ಮಳೆಯಾಗದಿದ್ರೆ ಮತ್ತೊಂದು ಸುತ್ತಿನ ಕಾವೇರಿ ಕದನ ನಡೆಯೋದು ಫಿಕ್ಸ್. ಬ್ಯೂರೋ ರಿಪೋರ್ಟ್, TV9.